ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಗೀತ ಲೋಕದ ಸ್ವರ ಮಾಧುರ್ಯದ ಯುಗಾಂತ್ಯವಾಗಿದೆ. ಸಂಗೀತ ಲೋಕದ ಆಶಾ ಕಿರಣವಾಗಿದ್ದ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಮುಂಬೈನಲ್ಲಿ ಇಂದು ಸಂಜೆ 4 ಗಂಟೆಗೆ ಆಶಾ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಶಿವಾಜಿ ಪಾರ್ಕ್ನಲ್ಲಿ ಆಶಾ ಭೋಸ್ಲೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಇಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಸತತ 8 ದಶಕಗಳ ಆಶಾ ಭೋಸ್ಲೆ ಅವರ ಗಾಯನ ಸೇವೆ ಏನಿತ್ತು ಅದು ತುಂಬ ವಿಶೇಷವಾದಂಥದ್ದು. ಮುಂಬೈನ ಆಶಾ ನಿವಾಸದಲ್ಲಿ ಗಣ್ಯರು ಇವರಿಗೆ ಅಂತ್ಯ ನಮನವನ್ನು ತಿಳಿಸುತ್ತಿದ್ದಾರೆ. ಹಾಗೆ ರಾಷ್ಟ್ರಪತಿ ಸೇರಿ ಪ್ರಧಾನಿ ಸೇರಿ ಹಲವು ಗಣ್ಯರು ಇವರ ನಿಧನದಿಂದಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಸಂಗೀತ ಲೋಕದ ಮಾಧುರ್ಯದ ಯುಗಾಂತ್ಯವಾಗಿರುವಂಥದ್ದು. ಆಶಾ ಭೋಸ್ಲೆ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ನಿನ್ನೆ ಅವರು ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. ಇಂದು ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಆಶಾ ಭೋಸ್ಲೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗಾಗಲೇ ಹಲವು ಗಣ್ಯರು ಆಶಾ ಅವರ ನಿವಾಸಕ್ಕೆ ಬಂದು ಅವರ ಅಂತಿಮ ನಮನವನ್ನು ಪಡೆದುಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಗಣ್ಯರು ಇವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಮಹಾನ್ ಗಾಯಕಿ ಆಶಾ ಭೋಸ್ಲೆ ಅವರ ನಿಧನದಿಂದ ಸಂಗೀತ ಲೋಕಕ್ಕೆ ತುಂಬಲಾಗದ ನಷ್ಟವಾಗಿದೆ. ಸಿನಿಮಾ ಜಗತ್ತಿಗೆ ಇವರು ನೀಡಿರುವಂಥ ಕೊಡುಗೆ ತುಂಬ ಅಪಾರವಾದಂಥದ್ದು. ಅವರ 92ನೇ ವಯಸ್ಸಿನಲ್ಲಿ ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಅವರು ಹಾರ್ಟ್ ಇನ್ಫೆಕ್ಷನ್ನಿಂದ ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಹಲವು ತಿಂಗಳುಗಳಿಂದ ಅವರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಿತ್ತು. ಆದರೆ ಮೊನ್ನೆ ದಿಢೀರನೆ ಅವರ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಕಂಡ ಕಾರಣದಿಂದಾಗಿ ಅವರನ್ನು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಒಟ್ಟಾಗಿ 7 ದಶಕಗಳ ಕಾಲ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಈ ಒಂದು ಸಂಗೀತ ಲೋಕಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ರು ಆಶಾ ಭೋಸ್ಲೆ ಅವರು. ಇವರ 92 ವಯಸ್ಸಿನವರೆಗೂ ಕೂಡ ಅವರು ಈ ರೀತಿಯಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ರು. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗಣ್ಯರೆಲ್ಲ ಆಗಮಿಸ್ತಿದ್ದಾರೆ. AR ರೆಹಮಾನ್ ಕೂಡ ಇವರ ಆಶಾ ಭೋಸ್ಲೆ ಅವರ ನಿವಾಸಕ್ಕೆ ಬಂದು ಅವರ ನಮನ ಸಲ್ಲಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ದೇಶದಾದ್ಯಂತ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಿದ್ದಾರೆ. ಸಂಗೀತ ಪ್ರಿಯರಿಗೆ ಇದೊಂದು ತುಂಬ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿರುವಂಥದ್ದು. ತುಂಬ ಸಂಗೀತವನ್ನು ಪ್ರೀತಿ ಮಾಡುವಂಥವರಿಗೆ ಆಶಾ ಭೋಸ್ಲೆಯವರ ಹಾಡುಗಳು, ಅವರ ಕೊಡುಗೆಗಳು ತುಂಬ ಇಷ್ಟವಾಗುವಂಥದ್ದು. ಅವರ ಹಾಡುಗಳು ಇಂದಿಗೂ ಕೂಡ ಅಷ್ಟೇ ಶ್ರೇಷ್ಠವಾದಂಥದ್ದು. ಅವರ ಹಾಡುಗಳನ್ನು ಪ್ರತಿದಿನ ನಾವು ಕೇಳುವಂಥ ಅದ್ಭುತ ಹಾಡುಗಳನ್ನು ಅವರು ನೀಡಿದ್ದಾರೆ. ಅಂಥ ಹಾಡುಗಳನ್ನು ಕೇಳೋದಕ್ಕೆ ಇನ್ನು ಮುಂದೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂಥ ಬೇಸರ. ಇನ್ನೊಬ್ಬ ಆಶಾ ಭೋಸ್ಲೆ ಬರ್ತಾರೆ ಅಂತಂದರೆ ಅದು ಸಾಧ್ಯವಾಗದ ಮಾತು. ಅವರ ಕಂಠವನ್ನು ಯಾರೂ ಕೂಡ ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಇಂದು ಅವರ ಅಂತಿಮ ನಮನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅವರ ಮನೆಯಲ್ಲೇ ಅವರ ಅಂತಿಮ ನಮನವನ್ನು ಎಲ್ಲರೂ ಕೂಡ ಪಡಿತಾ ಇರುವಂಥದ್ದು. ಹಾಗೆ ಇಂದು ಸಂಜೆ 4 ಗಂಟೆಗೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಆಶಾ ಭೋಸ್ಲೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಶಿವಾಜಿ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಎಲ್ಲ ಸಿದ್ಧತೆಗಳು ಈಗ ನಡೀತಾ ಇರುವಂಥದ್ದು. ಈಗ ಇವರು ಭಾರತ ಲೋಕಕ್ಕೆ ತೆರಳಿರುವಂಥದ್ದು ಎಲ್ಲರಲ್ಲೂ ಕೂಡ ಬೇಸರವನ್ನು ಮೂಡಿಸಿದೆ. ಎಲ್ಲರೂ ಕೂಡ ಇವರ ವಿಧಿವಶರಾಗಿರುವ ಕಾರಣ ಇವರಿಗೆ ಸಂತಾಪವನ್ನು ಸೂಚಿಸುತ್ತಿದ್ದಾರೆ.